ವರ್ಷದಂತೆ ಈ ವರ್ಷವೂ ಸಹ ಕನ್ನಡ ಚಿತ್ರರಂಗದ ಹೆಸರಾಂತ ನಟ ಬಾಕ್ಸ್ ಆಫೀಸ್ ಸುಲ್ತಾನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಹುಟ್ಟುಹಬ್ಬವನ್ನ ಹಲವು ಸಾಮಾಜಿಕ ಕಾರ್ಯಕ್ರಮಗಳ ಮೂಲಕ ಅರ್ಥಪೂರ್ಣವಾಗಿ ಕೊರಟಗೆರೆಯಲ್ಲಿ ಆಚರಣೆಯನ್ನ ಮಾಡಲಾಯಿತು. ಹುಟ್ಟುಹಬ್ಬದ ಅಂಗವಾಗಿ ಕೇಕ್ ತಯಾರಿಸಿ ಅದನ್ನ ಆಚರಣೆಯ ವೇಳೆ ಕತ್ತರಿಸಿ ಆಸ್ಪತ್ರೆಯ ರೋಗಿಗಳಿಗೆ ಅನುಕೂಲವಾಗಲೆಂದು ರಕ್ತದಾನ ಶಿಬಿರ, 2025ರ ಕ್ಯಾಲೆಂಡರ್ ಬಿಡುಗಡೆ, ಮಧ್ಯಾಹ್ನದ ವೇಳೆ ಉಪಹಾರದ ವ್ಯವಸ್ಥೆ ಸೇರಿ ಹಲವು ಕಾರ್ಯಕ್ರಮಗಳೊಂದಿಗೆ ವಿಜೃಂಭಣೆಯಿಂದ ಆಚರಣೆಯನ್ನ ಮಾಡಲಾಯಿತು. ಸಾರ್ವಜನಿಕರು ಹೆಮ್ಮೆಯ ನಟ ದರ್ಶನ್ ಹುಟ್ಟುಹಬ್ಬಕ್ಕೆ ಶುಭವನ್ನ ಹಾರೈಸಿದ್ರು. ಇದೇ ಸಂದರ್ಭದಲ್ಲಿ ಯುವ ಮುಖಂಡ ಚೇತನ್ ದಾಸರಳ್ಳಿ, ದರ್ಶನ್ ಅಪ್ಪಟ ಅಭಿಮಾನಿ ದೀಪಿಕಾ ರಾಮಕೃಷ್ಣಯ್ಯ, ಸಮಾಜ ಸೇವಕ ಭಾನುಪ್ರಕಾಶ್, ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ಭೀಮರಾಜು, ಗೌರವಾಧ್ಯಕ್ಷ ದೇವರಾಜ್, ಕೆಎನ್ ಉಪಾಧ್ಯಕ್ಷ ದರ್ಶನ್, ಉಮೇಶ್, ದೀಪು, ಚಿರಂಜೀವಿ, ಜನಾರ್ದನ್, ಲಿಂಗರಾಜು, ಶಿವರಾಜ್, ಮಾರುತಿ, ನವೀನ್, ಅಂಬಿ, ಮನು, ನಂದನ್, ದರ್ಶನ್, ರೋಹಿತ್, ವಿಜಯ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. 48 kg 48ನೇ ವರ್ಷದ ಪ್ರಯುಕ್ತ 48 kg ಕೇಕ್ನ ಮಾಡಿಸಿ ಅದರ ಜೊತೆಲಿ ಕ್ಯಾಲೆಂಡರ್ಗಳು ಬಿಡುಗಡೆ ಮಾಡಿದ್ದೀವಿ. ಚಾಲೆಂಜಿಂಗ್ ಅಭಿಮಾನಿಗಳ ಸಂಸ್ಥೆಯಿಂದ ಅನ್ನದಾಸೋಹ ವ್ಯವಸ್ಥೆ ಮಾಡಿದ್ದೀವಿ, ಬ್ಲಡ್ ಕ್ಯಾಂಪ್ ಮಾಡಿದ್ದೀವಿ. ಈ ಕಳೆದ 3 ವರ್ಷದಿಂದನೂ ಇದನ್ನು ಹೆಚ್ಚಿನಾಗಿ ಮಾಡ್ಕೊಂಡು ವರ್ಷಕ್ಕಿಂತ ಹೆಚ್ಚಿನಾಗಿ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅಭಿಮಾನಿಗಳ ಸಂಘದಿಂದ ಭೀಮರಾಜು ಅವರ ಅಧ್ಯಕ್ಷರ ಸಾರಥ್ಯದಲ್ಲಿ ಎಲ್ಲ ಹುಡುಗರು ಕೈ ಜೋಡಿಸ್ಕೊಂಡು ಈ ಕಾರ್ಯಕ್ರಮವನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ವಿ. ಇನ್ನೂ ಹೆಚ್ಚಿನಾಗಿ ಇನ್ನು ಮುಂದಕ್ಕೆ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಮಾಡ್ಕೊಂಡು ಹೋಗ್ತೀವಿ. ಅನ್ನದಾನ, ರಕ್ತದಾನ ಮಾಡ್ತಾ ಇದ್ದೀವಿ. ಕೇಕ್ 48 kg ಕೇಕ್ ಕಟ್ ಮಾಡಿದ್ದೀವಿ. ಅವರ 48 ವರ್ಷದ ಪ್ರಯುಕ್ತ 48 kg ಕೇಕ್ ಹೋಗಿ ನಮ್ಮ ಕೊಟ್ಟಗೆರೆ ಸಂಘದಿಂದ ಫಂಕ್ಷನ್ ಮಾಡ್ತಾ ಇದ್ದೀವಿ. ಇಷ್ಟೊಂದು ಸಪೋರ್ಟ್ ಮಾಡಿಕೊಂಡು ಎಲ್ಲರೂ ಇಷ್ಟು ದೊಡ್ಡ ಅಭಿಮಾನಿ ಬಳಗ ಇದೆ. ಅವರೆಲ್ಲರೂ ಒಂದು ಸ್ವಲ್ಪ ಅನ್ನ ದಾನ ಮಾಡೋದಾಗಿರ್ಬೋದು, ರಕ್ತದಾನ ಮಾಡೋದಾಗಿರ್ಬೋದು, ಇದೆಲ್ಲ ಮಾಡೋದು ತುಂಬ ಒಳ್ಳೆಯದಾಗುತ್ತೆ.